ಓ ನಮಸ್ಕಾರ ಕಣ್ರಪ್ಪ. ಓ ಏನು ನಮ್ಮ ದೊಡ್ಡವ ಬೆಳಗ್ಗೆನೆ ಬಂದ್ಬಿಟ್ಟದಲ್ಲ. ಏನು ಮಾತಾಡಕ್ಕೆ ಬಂದಿರೋದ ಕಾಣಲ್ಲ ಅಂತ ನೋಡ್ತಾ ಇದ್ದೀರಪ್ಪ. ಏನಿಲ್ಲ, ಹೊಸಿ ಮಾಹಿತಿ ತಿಳಿಸ್ಬಿಟ್ಟು ಹೋಗ್ಬೇಕಾಗಿತ್ತು ನಿಮಗೆ, ಅದಕ್ಕೆ ಬಂದೆ ಕಣ್ರಪ್ಪ. ಇನ್ನೇನು ಎಲ್ಲ ಚೆನ್ನಾಗಿದ್ದೀರಾ? ಏನು ಮಾಡೋದು, ನಿಜಕ್ಕೂ ಈ ಚಾನಲಲ್ಲಿ ಸಮಸ್ಯೆ ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ಬಗೆಹರಿತದೆ. ಬಗೆಹರಿದ್ಮೇಲೆ ಈಗಾಗಲೇ ನಿಮಗೆ ಗೊತ್ತು, ಕೆಲವ್ರಿಗೆ ಗೊತ್ತಿರ್ಬೋದು, ಇನ್ನು ಕೆಲವ್ರಿಗೆ ಗೊತ್ತಿಲ್ಲದೇ ಇರ್ಬೋದು. ಹಳ್ಳಿ ಸೊಬಗು ಚಾನಲ್ 2 ಅಲ್ಲಿ ನಿಂಗಮ್ಮ ದೊಡ್ಡವನ ಸ್ಟೋರಿ ಮುಂದುವರಿತಾ ಇದೆ. ಸರಿನಾ? ನೋಡಿರೋರು ಗೊತ್ತಿರ್ತದೆ, ಇಲ್ಲದೆ ಹೋದರೆ ಹೋಗಿ ನೋಡಿ. ಅಲ್ಲಿ ಬರ್ತದೆ ನಿಮ್ಮ ಕೆಂಪಕ್ಕ, ನಿಂಗೆ ಸುಬ್ಬಪ್ಪ, ನಿಂಗಮ್ಮ ದೊಡ್ಡವನ ಸ್ಟೋರಿ. ಆಲೇ ಸುಮಾರು ಎಪಿಸೋಡ್ಗಳು ಪ್ರಸಾರ ಆಗವೆ, ಆಯ್ತಾ? ಆಮೇಲೆ ಇನ್ನು ಕೆಲವೇ ದಿನದಲ್ಲಿ ಈ ಚಾನಲು ಸರಿ ಆಯ್ತದೆ ಕಣ್ರಪ್ಪ. ಅದಕ್ಕೆ ಇಲ್ಲಿ ಏನು ಮಾಡಬೇಕು ಅಂತ ಅನ್ಕೊಂಡಿವಿ ಅಂದರೆ, ಚಿಕ್ಕ ನಿಂಗಮ್ಮ ದೊಡ್ಡವ ಅವರ ಬಾಲ್ಯ ಸ್ಟೋರಿಯ ಈಗ ಸಣ್ಣ ಸಣ್ಣದಾಗಿ ತೋರಿಸಿವಿ. ಅವ್ರ ತಂದೆ ತಾಯಿ ಎಲ್ಲರೂ ಏನು ತೋರಿಸಿಲ್ಲ ಅವ್ರನ್ನ, ಏನು ಎಂತು ಅಂತ ಡೀಟೇಲಾಗಿ ಅವ್ರದ್ದು ಅಂದರೆ ದೊಡ್ಡವ ನಿಂಗಮ್ಮ ಬಾಲ್ಯ ಸ್ಟೋರಿ, ಜೊತೆಗೆ ಇದು ಬುಂಡಮ್ಮ ದೊಡ್ಡ ಬುಂಡಮ್ಮನ ಸ್ಟೋರಿ ಅಂದರೆ ದೊಡ್ಡವ ಮದುವೆ ಆದಮೇಲೆ ಅವ್ರ ಸ್ಟೋರಿ ಎಲ್ಲ ಇದು ಎನಿ ಟೈಮ್ ಕಂಟಿನ್ಯೂ. ಈಗ ಸುಮಾರು ಜನ ದೊಡ್ಡವ ಇವ್ರನ್ನೆಲ್ಲ ಸಖತ್ತು ಬುಂಡಮ್ಮ ದೊಡ್ಡ ಬುಂಡಮ್ಮ ಎಲ್ಲರನ್ನೂ ಭಾಳ ಮಿಸ್ ಮಾಡ್ಕೊತಾ ಇದ್ರಿ. ಈಗಲೂ ಎಷ್ಟೋ ಜನ ಕಮೆಂಟ್ ಆಗ್ತೀರಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತೀರಿ, ಆ ಥರ ವೀಡಿಯೋಗಳು ಮತ್ತೆ ಬರೋಕ್ಕೆ ಇಲ್ಲ, ನೀವು ಆ ವಿಡಿಯೋ ಮಾಡಿ ನೀವು ಅಂತ. ಅದಕ್ಕೆ ಹಳೆಯ ಕಾಲದ ವೀಡಿಯೋ ಮಾಡೋದ ಈ ಚಾನಲ್ ಸರಿ ಆದಮೇಲೆ ಮಾಮೂಲಿ ನಿಂಗಮ್ಮ ದೊಡ್ಡವ ಆ ಸ್ಟೋರಿ ಹಳ್ಳಿ ಸೊಬಗು ಚಾನಲಲ್ಲೇ ಮುಂದುವರಿಲಿ, ಆ ಸ್ಟೋರಿನೂ ಇರ್ತದೆ. ಅದ್ರ ಜೊತೆಗೆ ಇದರಲ್ಲಿ ನಿಂಗಮ್ಮ ದೊಡ್ಡವ ಇವ್ರನ್ನ ಬಾಲ್ಯ ಸ್ಟೋರಿನ ಮಾಡೋದ, ಅವ್ರ ಜೀವನದ ಅಕ್ಕ ತಂಗಿ ಅಂತ ಒಂದು ಹೆಸರಿಟ್ಬಿಟ್ಟು ಧಾರಾವಾಹಿಗೆ ಮಾಡೋದ ಅನ್ನೋ ಒಂದು ಪ್ರಯತ್ನದಲ್ಲಿ ಇದ್ದೀವಿ ಕಣ್ರಪ್ಪ. ಅದಕ್ಕೆ ನಿಮ್ಮ ಅಭಿಪ್ರಾಯ ಹೆಂಗೆ, ಈ ಚಾನಲ್ ಸರಿ ಆದಮೇಲೆ ಆ ಸ್ಟೋರಿನ ಮುಂದುವರಿಸ್ಬೋದಾ, ಇಲ್ಲ ನಿಮ್ಮ ಅಭಿಪ್ರಾಯ ಏನು ಎಂತು ಅಂದ್ಕೊಂಡು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ಆಮೇಲೆ ಇನ್ನೊಂದು ವಿಷಯ ಹೇಳಬೇಕಾಗಿತ್ತು, ಅದೇ ಈ ಚಾನಲ್ ಪ್ರಾಬ್ಲಮ್ ಆದಮೇಲೆ ನಾನು ಇನ್ನೊಂದು ಚಾನಲ್ ಓಪನ್ ಮಾಡಿದ್ನಲ್ಲಪ್ಪ, ಹಳ್ಳಿ ಜೀವನದ ಸೊಬಗು ಅಂತ. ಅಲ್ಲೂ ಈಗ ಚಾನಲ್ ಸರಿಯಾಗಿ ವೀಡಿಯೋಗಳು ಅಪ್ಲೋಡ್ ಆಗವೆ. ಆಮೇಲೆ ಸುಮಾರು ವೀಡಿಯೋ ಒಂದು 5-6 ವೀಡಿಯೋ ಅಪ್ಲೋಡ್ ಆಗವೆ ಕಣ್ರಪ್ಪ. 3-4 ದಿವಸದಿಂದ ಬರ್ತವೆ ಅನುಬಂಧದ ಅಲೆಗಳು. ಭಾಳ ಚೆನ್ನಾಗಿದೆ ಸ್ಟೋರಿ. ಇಲ್ಲಿ ನೋಡಿ ಪಕ್ಕದಲ್ಲಿ ಹಾಕ್ತೀನಿ, ಇದೆ ಯೂಟ್ಯೂಬ್ಗೆ ಹೋಗಿ ಹಳ್ಳಿ ಜೀವನದ ಸೊಬಗು ಅಂತ ಸರ್ಚ್ ಮಾಡಿದ್ರೆ ಈ ಥರ ಬರ್ತದೆ. ಅಲ್ಲಿಗೆ ಹೋಗಿ ನೀವು ಅನುಬಂಧದ ಅಲೆಗಳು ಸ್ಟೋರಿಯೇ ನೋಡ್ಬೋದು. ಲಿಂಕ್ ಹಾಕ್ಬಾರ್ದು ಪ್ರಾಬ್ಲಮ್ಮು ಅಂದ್ಬಿಟ್ಟು ನಾನು ಲಿಂಕ್ ಹಾಕ್ತಾಯಿಲ್ಲ. ಇನ್ಸ್ಟಾಗ್ರಾಮಲ್ಲಿ ನೋಡೋರಿಗೆ ಇದು ಲಿಂಕು ಸಿಗ್ತದೆ ಕಣ್ರಪ್ಪ, ಲಿಂಕ್ ಇರ್ತದೆ ನೋಡಿ, ಆಯ್ತಾ? ಸ್ಟೋರಿಗೆ ಹಾಕಿರ್ತೀನಿ, ಮತ್ತು ಈ ಇದರಲ್ಲೂ ಹಾಕಿರ್ತೀನಿ, ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ, ಆಯ್ತಪ್ಪ ಈ ಚಾನಲ್ ಲಿಂಕ. ದಯವಿಟ್ಟು ಯಾರು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದೀರೋ ಅವರು ಇದು ಲಿಂಕ್ ಮುಖಾಂತರ ಹೋಗ್ಬೋದು ನೀವು. ಹಂಗೆ ಮಾಮೂಲಿ ಹಳ್ಳಿ ಸೊಬಗು 2 ಅಲ್ವೇ ನಿಂಗಮ್ಮ ದೊಡ್ಡವ ಸ್ಟೋರಿ ಆಗಲೇ ಶುರುವಾಗದೆ ಭಾಳ ಸಪೋರ್ಟ್ ಮಾಡ್ತಾಯಿದ್ದೀರಿ. ತುಂಬ ಗ್ಯಾಪು ಅಂದರೆ 5-6 ತಿಂಗಳು ಗ್ಯಾಪ್ ಆದ್ರೂ ಆ ಸ್ಟೋರಿ ತುಂಬ ಇಷ್ಟಪಟ್ಟು ನೋಡ್ತೀರಿ, ಅದೇ ನಮ್ಮ ಅದೃಷ್ಟ. ಇದು ಅನುಬಂಧದ ಅಲೆಗಳು ಒಳ್ಳೆ ಫ್ಯಾಮಿಲಿ ಸ್ಟೋರಿ. ಇಬ್ಬರಲ್ಲಿ ಹೆಣ್ಮಕ್ಳು ಇರ್ತಾರೆ, ಒಂದು ಬಡ ಕುಟುಂಬದಲ್ಲಿ 2 ಹೆಣ್ಮಕ್ಳು, ತಂದೆ ತಾಯಿ ಒಂದು ಬಡವ್ರ ಮನೇಲಿ ಮದುವೆ ಮಾಡೋಕ್ಕೆ ಎಷ್ಟು ಕಷ್ಟಪಡ್ತಾರೆ, ಓದಿಸೋಕೆ ಎಷ್ಟು ಕಷ್ಟಪಡ್ತಾರೆ, ಅದರಲ್ಲಿ ಬರುವ ಭಿನ್ನಾಭಿಪ್ರಾಯಗಳು. ಒಬ್ಬ ಮಗಳು ಭಾಳ ಒಳ್ಳೆಯವಳು, ಇನ್ನೊಬ್ಳು ಎಲ್ಲ ಆಸೆಗಳು ಅತಿ ಆಸೆ ಇರೋಳು. ಒಂಥರ ಇದು ಅದ್ಭುತವಾದ ಸ್ಟೋರಿ ಕಂಡಪ್ಪ, ನಿಜವಾಗ್ಲೂ ಇದು ಸಖತ್ ಕಾನ್ಸೆಪ್ಟ್, ತುಂಬ ಚೆನ್ನಾಗಿದೆ. ಅಪ್ಲೋಡ್ ಆಗೈತೆ, ಅದನ್ನು ನೋಡ್ತಾ ಇದ್ದೀರಿ ಅಂದರೆ ನಿಮ್ಮ ಮಾಹಿತಿ ಇಲ್ಲಿ ಕೊಡೋದ ಅಂದ್ಕೊಂಡು. ಸುಮಾರು ಜನಕ್ಕೆ ಅದು ಆ ವಿಡಿಯೋ ಸ್ಟಾರ್ಟಿಂಗಲ್ಲಿ ಸ್ಟಾರ್ಟ್ ಆದಾಗ ಭಾಳ ಚೆನ್ನಾಗಿ ನೋಡಿದ್ರಿ, ಇಷ್ಟಪಟ್ಟು. ಅಂದರೆ ಸಡನ್ನಾಗಿ ಆ ಚಾನಲ್ ಪ್ರಾಬ್ಲಮಾಗಿ ಗ್ಯಾಪ್ ಆಯ್ತಲ್ಲ, ಆ ಚಾನಲ್ ಬಂದದೆ ಅಂತ ತಿಳಿಸ್ಬೇಕಾಗಿತ್ತು. ಅದಕ್ಕೇ ಎಲ್ಲ ಮಾಹಿತಿನೂ ತಿಳಿಸ್ಬಿಟ್ಟು ಹೋಗೋದ ಅಂತ ಬಂದಿದ್ದೀವಿ ಕಣ್ರಪ್ಪ. ಸದ್ಯದಲ್ಲೇ ಈ ಚಾನಲ್ ಮತ್ತೆ ಬರ್ತೈತೆ. ಮತ್ತು ಅದಕ್ಕೇ ಬುಂಡಮ್ಮ ಚಿಕ್ಕ ಬುಂಡಮ್ಮ ದೊಡ್ಡವ ನಿಂಗಮ್ಮನ ಬಾಲ್ಯ ಸ್ಟೋರಿ ಶುರು ಮಾಡೋದು ಅನ್ನೋದು, ಅದ್ರ ಬಗ್ಗೆ ಭಾಳ ನನಗೆ ಮನ್ಸಿಗೆ ಬಂದೈತೆ. ನೀವು ಹೆಂಗೆ ಮಾಡೋದು ಏನು ಅಂತ ದಯವಿಟ್ಟು ಅದೆಷ್ಟು ಆ ಸ್ಟೋರಿ ಹಾಕೋದಾ, ಇಲ್ಲ ಇನ್ನೊಂದು ಯಾವ್ದಾರು ಹೊಸ ಸ್ಟೋರಿ ಮಾಡೋದಾ ಏನು ಅಂದ್ಬಿಟ್ಟು ದಯವಿಟ್ಟು ನಿಮ್ಮ ಅಭಿಪ್ರಾಯವ ತಪ್ಪದೆ ತಿಳಿಸ್ರಪ್ಪ. ಸರಿನಾ? ಬರೋಣ, ಇಷ್ಟು ಹೇಳ್ಬೇಕಾಗಿತ್ತು, ಅದಕ್ಕೆ ಹೇಳ್ಬಿಟ್ಟು ಹೋಗೋದ ಅಂದ್ಕೊಂಡಂಗೆ ಬಂದೆ. ಸರಿ ಬರ್ತೀನಿ. ಹಂಗೆ ವೀಡಿಯೋ ಹೆಂಗೆ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಸದ್ಯದಲ್ಲೇ ಮತ್ತೆ ಕಂಬ್ಯಾಕ್ ಆಯ್ತೀವಿ. ಅಲ್ಲಿ ಗಂಟೆ ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ಹಿಂಗೆ ಇರಲಿ ಅಂತ ಬೇಡ್ಕೊತೀನಿ. ಆ ಚಾಮುಂಡೇಶ್ವರಿ ಎಲ್ರಿಗೂ ಒಳ್ಳೇದು ಮಾಡಲಿ. ಬರೋಣ, ನಮಸ್ಕಾರ.